ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಪವನ್ ಮಾಡುವ ನಮಸ್ಕಾರಗಳು. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಭಂಡಾರದ ಒಡೆಯ ಶ್ರೀ ಮೈಲಾರಲಿಂಗನ ಜಾತ್ರೆಗೆ ಹೊರಟಿದ್ದೆವು. ಏನೇ ತಪ್ಪಿದ್ದು ಕ್ಷಮಿಸಬೇಕು, ಯಾಕಂದರೆ ನನ್ನ ಮೊದಲನೇ ವಿಡಿಯೋ. ಟ್ರೈನ್ ತುಂಬ ರಶ್ ಆಯಿತು. ಸ್ಟ್ಯಾಂಡಿಂಗಲ್ಲೇ ರಾಣಿಬೆನ್ನೂರಿಗೆ ರೀಚ್ ಆದವು. ಇದೇ ರಾಣಿಬೆನ್ನೂರು ರೈಲ್ವೆ ಸ್ಟೇಷನ್ದ ಹೊರಗಡೆ ಬಂದಮೇಲೆ ಬೀರು ಸ್ನೇಹಿತರು ಮತ್ತು ಬೀರು ಅಣ್ಣರೆಲ್ಲ ಸಿಕ್ಕಿದ್ರು. ಅವ್ರ ಜೊತೆನೇ ರಾಣಿಬೆನ್ನೂರು ಬಸ್ ಸ್ಟಾಪಿಗೆ ಬಂದು ಅಲ್ಲೆಲ್ಲ ಕ್ಲೋಸ್ ಐತೆ ಅಂದ್ಕೊಂಡಿದ್ದು. ಆದರೂ ಹೆಂಗೋ ಒಂದು ಬಸ್ ಸಿಕ್ತು. ಫುಲ್ ರಶ್ ಆಗಿತ್ತು ಇದು ಕೂಡ. ಅಲ್ಲಿಂದ ದೇವ್ರಗುಡ್ಡ ರೀಚ್ ಆದ್ವಿ. ಇದು ದೇವ್ರಗುಡ್ಡ ಮಾಲತೇಶ್ವರ ಸ್ವಾಮಿಯವರ ಮಹಾದ್ವಾರ. ದೇವಸ್ಥಾನದ ಎಂಟ್ರೆನ್ಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಳಗಡೆ ಏನು ಬನ್ನಿ ನೋಡೋಣ ಹೆಂಗಿದೆ ಅಂತ. ಇದು ದೇವ್ರಗುಡ್ದಲ್ಲಿರೋ ದೊಡ್ಡ ಬಿಲ್ಲಪ್ಪ ಅಂತೇಳಿ ಫ್ರೆಂಡ್ಸ್. ಇದು ವರ್ಷನೂ ಬೆಳೀತಾ ಇದೆ ಅಂತೆ. ಇದು ನೈಟ್ ಅಲ್ಲೇ ಆಲ್ಟಾಗಿ ಬೆಳಿಗ್ಗೆ ಎದ್ದು ಹೊಳೆ ಹತ್ರ ಹೊರಟ್ವಿ. ಇದೇ ನೋಡಿ ಫ್ರೆಂಡ್ಸ್, ಮೈಲಾರದ ತುಂಗಭದ್ರಾ ನದಿ. ನಾವೆಲ್ಲ ದೋಣಿ ಮತ್ತು ತೆಪ್ಪದಲ್ಲೆಲ್ಲ ಓಡಾಡಿರೋದು ನೋಡಿದ್ದೀವಿ, ಆದರೆ ಇಲ್ಲಿ ತೋರಿಸ್ತೀನಿ ಬರ್ರಿ. ಇವತ್ತು ಜಾತ್ರೆ ಪ್ರಯುಕ್ತ ನದಿಯಲ್ಲೇ ಟ್ರ್ಯಾಕ್ಟರ್ ರೈಸ್ ಇಟ್ಟರೆ. ನಾನಂತರೂ ನೋಡಿ ಶಾಕ್ ಆಗಿಬಿಟ್ಟೆ ತುಂಬ. ಅಲ್ಲಿಂದ ಸ್ನಾನ ಮಾಡಿಕೊಂಡು ಸೀದಾ ದೇವಸ್ಥಾನದ ಹತ್ರ ಹೊರಟ್ವಿ. ನೋಡ್ಬೋದು ನೀವು, ತುಂಬಾ ದೊಡ್ಡ ಜಾತ್ರೆ ಇದು. ಈ ಜಾತ್ರೆಯೆಲ್ಲ ಅಡ್ಡಾಡ್ತೀನಿ ಅಂದರೆ 2-3 ದಿನ ಮುಂಚೆನೇ ಬಂದಿರಬೇಕಾಗುತ್ತೆ. ಅಂತೂ ಕಾಲ್ನಡಿಗೆಯಲ್ಲೇ ದೇವಸ್ಥಾನ ಹತ್ರ ಬಂದ್ವಿ. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಮೊದಲನೇ ಸಲ ದೇವಸ್ಥಾನ ನೋಡ್ತಿರೋದಲ್ವಾ. ದರ್ಶನವೂ ಆಯಿತು ಫ್ರೆಂಡ್ಸ್. ಸ್ಪೆಷಲ್ ಎಂಟ್ರಿ ಬಂದಿದ್ದರಿಂದ ಬೇಗ ದರ್ಶನ ಮುಗಿಸ್ಕೊಂಡ್ವಿ. ನನಗೇನಪ್ಪ ಖುಷಿಯಾಗಿತ್ತು ಅಂದರೆ, ಇಲ್ಲಿ ಕೆಲವರು ಬಂದರೆಲ್ಲ ಅಭಿಷೇಕ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ದೇವರಿಗೆ ನಮ್ಮ ಕೈಯಿಂದನೇ ಪೂಜೆ ಮಾಡಿಸ್ತಾರೆ. ತುಂಬ ಖುಷಿ ಆಯಿತು. ಅದನ್ನೆಲ್ಲ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಕಾಣಿಕದ ಬಯಲು ಹತ್ರ ಹೊರಟ್ವಿ. ಇದೇ ನೋಡಿ ಫ್ರೆಂಡ್ಸ್, ಕಾಣಿಕದ ಬಯಲು. ನಾವು ಬಂದಂಥ ಸಮಯದಲ್ಲಿ ಅಷ್ಟು ಜನ ಏನು ಇರಲಿಲ್ಲ. ಆಮೇಲೆ ತುಂಬಾ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಸೇರಿದ್ರಂತೆ ನೀವೇ. ಇವರು ಮೈಲಾರ ಸ್ವಾಮಿ ದೇವಸ್ಥಾನ ಧರ್ಮಾಧಿಕಾರಿಗಳಾದ ವೆಂಕಪ್ಪ ಒಡೆಯರ್ ಅಂತೇಳಿ ಫ್ರೆಂಡ್ಸ್. ನೋಡೋಕ್ಕೆ ಇಷ್ಟೊಂದು ಖುಷಿ ಆಗುತ್ತಲ್ಲ ಫ್ರೆಂಡ್ಸ್, ಯಾಕಂದರೆ ಎಷ್ಟೇ ದುಡ್ಡು ಯಾವುದೇ ಕಾರಿದ್ರು ಇಷ್ಟೊಂದು ಕೋಟಿ ಜನಗಳ ನಡುವೆ ಈ ಥರ ಒಂದು ಗೌರವದಿಂದ ಕುದುರೆ ಮೇಲೆ ಹೋಗೋದು ಅಂದರೆ ಅದು ಎಲ್ಲರಿಗೂ ಸಿಗಲ್ಲ ಫ್ರೆಂಡ್ಸ್. ಯಾಕಂದರೆ ಪುಣ್ಯ ಮಾಡಿರಬೇಕು ಅಂತಾರೆ ಅದಕ್ಕೆಲ್ಲ. ಈ ಒಂದು ಕಾರಣದ ಅರ್ಥ ಬಂದ್ಬಿಟ್ಟು ಎಲ್ಲ ರಾಜ್ಯದಲ್ಲೂ ಮಳೆ ಬೆಳೆ ಚೆನ್ನಾಗಾಗಿ ರೈತರಿಗೆ ಒಳ್ಳೆಯದಾಗುತ್ತಂತೆ. ಇನ್ನೂ ತೋರಿಸಲು ಮತ್ತು ನೋಡಲು ತುಂಬಾ ಪ್ಲೇಸ್ಗಳಿದ್ದು, ಆದರೆ ಸಮಯದ ಅಭಾವ ಇದರಿಂದ ಇಷ್ಟೇ ತೋರ್ಸೋಕ್ಕಿರೋದು. ನನ್ನದೇನಾದ್ರು ತಪ್ಪು ಮಾತಾಡಿ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಫ್ರೆಂಡ್ಸ್.